ಇದನ್ನು ಮುಗಿಸಿದ್ರೆ 8.5 ಲಕ್ಷ 29 ನಿಮಿಷದಲ್ಲಿ ಈ ಇಂಡಿಯನ್ ಥಾಲಿ ಮುಗಿಸಿದ್ರೆ. ಕಾಶ್ಮೀರಿ ಹಾಲು. ಸೊ 2 ಡಿಶ್ಶು, ಕಾಶ್ಮೀರಿಯಿಂದ 2. ಸೊ ನೆಕ್ಸ್ಟ್ ಏನಿಗೆ ಥರ ನೋಡೋಣ ರೀ. ಹಿಮಾಚಲಿ ಚೋಲೆ. ಇಂಡಿಯನ್ ಥಾಲಿಯಲ್ಲಿ ಏನೇನಿದೆ ನೋಡ್ರಿ. ಅಪ್ಪ ಎಷ್ಟು ಐಟಮ್ಗಳಿದೆ ನೋಡ್ರಿ. ಅಷ್ಟೇ ಏನು ಟ್ರಾಫಿಕ್ ಗುರು, ಏನು ಬಿಸಿ, ಏನು ಪೊಲ್ಯೂಷನ್. ಹಾಯ್ ಹಲೋ ವಾಟ್ಸಪ್ ಪ್ರಜೆಗಳೇ, ನಾನು ನಿಮ್ಮ ಕನ್ನಡ ಟ್ರಾವೆಲ್ ಹೊಸ ಹೊಡೆಯೋಕ್ಕೆ ಸ್ವಾಗತ. ಸೊ ನಾವು ಇವತ್ತು ಡೆಲ್ಲಿಯಲ್ಲಿದ್ದೀವಿ. ಇಲ್ಲಿ ಬಿಗ್ಗೆಸ್ಟ್ ಥಾಲಿ ಚಾಲೆಂಜ್ ಟ್ರೈ ಮಾಡಕ್ಕೆ ಬಂದಿದ್ದೀವಿ. ಸೊ ಬನ್ನಿ ಕರ್ಕೊಂಡು ಹೋಗ್ತೀನಿ. ಲಾಸ್ಟ್ ಟೈಮ್ ನಾನು ತೋರಿಸಿದ್ದು ನಿಮಗೆ ಬಾಹುಬಲಿ ಥಾಲಿ. ಸೊ ಆ 3D ಪ್ರಿಂಟಿಂಗು ಇಲ್ಲಿದೆ. ಸೊ ಆದರೆ ಇವರು ಇವಾಗ ಡಿಫ್ರೆಂಟಾಗಿ ಬಂದಿದ್ದಾರೆ ರೆಸ್ಟೋರೆಂಟ್ ಅವರು. ಸೊ ಈ ಬಾಹುಬಲಿ ಥಾಲಿಯಿಂದ ಆರ್ಟ್ ಥಾಲಿ ಬಂದಿದ್ದಾರೆ. ಇದಕ್ಕೆ ಚಾಲೆಂಜ್ ಇಲ್ಲ, ಓಕೆನಾ? ಚಾಲೆಂಜ್ ಇಲ್ಲ. ಆದರೆ ಇಲ್ಲಿ ಇಂಡಿಯನ್ ಥಾಲಿ ಕಾಣಿಸ್ತಾ ಇದೆಯಾ, ಆ ಥಾಲಿಗೋಸ್ಕರ ನಿಮ್ಗೆ ತೋರ್ಸೋಕ್ಕೆ ಬಂದಿರೋದು ನೋಡಿ. ಆಲ್ಮೋಸ್ಟ್ ಎಲ್ಲ ಸೆಲೆಬ್ರಿಟೀಸ್ ಬಂದು ಇಲ್ಲಿ ಟ್ರೈ ಮಾಡಿದ್ದಾರೆ. ಸೊ ಈ ಇಂಡಿಯನ್ ಥಾಲಿನ ನಾವು ಟ್ರೈ ಮಾಡೋಕೆ ಕರ್ಕೊಂಡು ಹೋಗ್ತಾ ಇರೋದು. ಸೊ ಬನ್ನಿ ಯಾವ ಥರ ಇರುತ್ತೆ ಅಂದ್ಬಿಟ್ಟು ಇವಾಗ ನೋಡ್ತೀರಾ. ಬನ್ನಿ ಕಿಚನ್ಗೆ ಹೋಗೋಣ ಇವಾಗ. ನಮ್ಮ ಭಾರತ ಏನು ಫೇಮಸ್ ಗೊತ್ತಾ? ಫುಡ್ಡು ವರ್ಲ್ಡಲ್ಲೇ ಸಿಗಲ್ಲ ಗುರು, ಅಷ್ಟು ಸೂಪರಾಗಿರ್ತವೆ, ಅಷ್ಟು ಸಖತ್ತಾಗಿರ್ತವೆ ಫುಡ್ಡು. ಸೊ ಅದಕ್ಕೋಸ್ಕರನೇ ಡೆಲ್ಲಿಯಲ್ಲಿ ಅತ್ಯಂತ ದೊಡ್ಡ ರೆಸ್ಟೋರೆಂಟ್ಗೆ ಬಂದಿದ್ದೀನಿ. ಲಾಸ್ಟ್ ಟೈಮ್ ತೋರಿಸಿದ್ದೆ ಅರ್ಡೋರ್ 2.1, ಅವಾಗ ಬಾಹುಬಲಿ ಥಾಲಿ ತೋರಿಸಿದ್ದೆ. ಸೊ ಆ ರೆಸ್ಟೋರೆಂಟ್ ಅವರು ಇವಾಗ ನಿಮಗೋಸ್ಕರ ಒಂದು ದೊಡ್ಡ ಸ್ಟೈಲಲ್ಲಿ ಮಾಡ್ತಾಯಿದ್ದಾರೆ. ಏನಂದರೆ ಇಂಡಿಯನ್ ಥಾಲಿ. ಸೊ 28 ಸ್ಟೇಟಲ್ಲಿ ಏನೇನಿದೆಯೋ ಫುಡ್, ಫೇಮಸ್ ಫುಡ್ ಎಲ್ಲನೂ ಒಂದೇ ಪ್ಲೇಟಲ್ಲಿ ನೋಡಿ. ಇಲ್ಲಿ ಇಂಡಿಯನ್ ಫ್ಲ್ಯಾಗ್ ತೋರಿಸ್ತಾ ಇದ್ದೀರಾ. ಸೊ ಅವ್ರಿಗೋಸ್ಕರನೇ ಸ್ಪೆಷಲಾಗಿ ಮಾಡಿರೋ ಪ್ಲೇಟ್ ಇದು ಇಂಡಿಯನ್ ಥಾಲಿಗೆ. ಸೊ ಬನ್ನಿ ಇವಾಗ ನೋಡೋಣ ಏನೇನು ಡಿಶ್ ಸಿಗ್ತಾರೆ, ಯಾವ ಸ್ಟೇಟಲ್ಲಿ ಏನೇನು ಡಿಶ್ ಸಿಗ್ತಾರೆ. ಓಕೆ ಸರ್, ಯು ಕ್ಯಾನ್ ಸರ್ವ್ ಇಟ್. ಫಸ್ಟು ಬಾಳೆ ಎಲೆ, ಆಮೇಲೆ ಈರುಳ್ಳಿ, ಆನಿಯನ್ಸು. ಓಕೆ, ಫಸ್ಟ್ ಡಿಶ್ಶು. ಎಲ್ಲ ಸ್ಟೇಟಲ್ಲಿ ಫೇವ್ರೇಟ್ ಫುಡ್ ಎತ್ಕೊಂಡಿದ್ದಾರೆ ಗುರು. ಸೊ ನಾವು ಇವಾಗ ಕಿಚನಲ್ಲಿ ಇದ್ದೀವಿ, ನೋಡ್ಬೋದು ಎಷ್ಟು ದೊಡ್ಡದಾಗಿದೆ ಕಿಚನ್ ಅಂದ್ಬಿಟ್ಟು. ಆಲ್ಮೋಸ್ಟ್ ದಿನಕ್ಕೆ ಇಲ್ಲಿ 2,000-3,000 ಕಸ್ಟಮರ್ಗಳು ಬರ್ತಾನೆ ಇರ್ತಾರೆ ಗುರು ಈ ಥಾಲಿ ತಿನ್ನೋಕ್ಕೆ. ಇವ್ರ ಹತ್ರ ಈ ಥರ ಥಾಲಿ 2 ಇದೆ, ಒಂದು ಚಿಕ್ಕದು, ಒಂದು ದೊಡ್ಡದು. ಸೊ ಇನ್ನೂ ಡೀಟೇಲಿಂಗ್ ಹೇಳ್ತೀನಿ. ಫಸ್ಟು ಇವರು ಇವಾಗ ಚೆಫು ಎಲ್ಲ ಐಟಮ್ಗಳು ಇಲ್ಲಿ ಇಕ್ಬಿಡಲಿ. ನಾನು ಫಸ್ಟ್ ಟೈಮ್ ಕೇಳಿದ್ದು ಗುರು, ಕೇಳಿದ ತಕ್ಷಣ ನಿಮಗೆಲ್ಲ ತೋರಿಸ್ಬೇಕು ಅಂದ್ಬಿಟ್ಟೆ ನಾನು ಬಂದಿದ್ದು ಡೆಲ್ಲಿಗೆ. ಸೊ ಓ ಸರ್, ಪಾಪಡ, ಜಿಲೇಬಿ. ನೆಕ್ಸ್ಟು ಅವ್ರು ಕರೆಕ್ಟಾಗಿ ಇಕ್ಕಿರ್ತಾರೆ ಯಾವ ಪ್ಲೇಸಲ್ಲಿ ಎಲ್ಲೆಲ್ಲಿ ಬರುತ್ತೆ. ಸೊ ದಿಸ್ ಕಾಶ್ಮೀರಿ ಕಬಾಬ್ ಗುರು. ಇದು ಏನು ಹೇಳಿ, ಕಾಶ್ಮೀರಿ ಕಬಾಬು. ಸೊ ನೆಕ್ಸ್ಟ್ ಕಾಶ್ಮೀರಿ ಹಾಲು. ಸೊ 2 ಡಿಶ್ಶು, ಕಾಶ್ಮೀರಿಯಿಂದ 2. ಸೊ ನೆಕ್ಸ್ಟ್ ಏನಿಗೆ ಥರ ನೋಡೋಣ ರೀ. ಹಿಮಾಚಲಿ ಚೋಲೆ. ಹಿಮಾಚಲಿಂದ ಡೆಲ್ಲಿಗೆ ಫೇಮಸ್ ಏನೋ ಪನ್ನೀರ್ ಬಟರ್ ಮಸಾಲ ಇದು. ಸೊ ನೆಕ್ಸ್ಟು ಬಿಹಾರ್ ಆಲೂ ಪೂರಿ ಅಂತೆ. ಓಕೆ, ಆಲೂ ದೋಲೆ. ದಾಲ್ ಪಚರಂಗ ಡೆಲ್ಲಿ ಕಾ, ಹರಿಯಾಣ ಫೇಮಸ್ದು. ಸೊ ನೆಕ್ಸ್ಟ್ ನೆಕ್ಸ್ಟ್ ಡಿಶ್ ನಾನು ಕಾಯ್ತಾ ಇದ್ದೀನಿ ಏನೋ ಅಂದ್ಬಿಟ್ಟು. ಕೋಲ್ಕತ್ತಾ ಆಲೂ ಪೋಸ್ತು. ಅವ್ರವ್ರ ಫೇಮಸ್ ಗುರು, ನನಗೆ ನಿಜವಾಗ್ಲೂ ಗೊತ್ತೇ ಇಲ್ಲ ಯಾವ್ಯಾವ ಫೇಮಸಲ್ಲಿ ಅಂದ್ಬಿಟ್ಟು. ಸೊ ಸಮೋಸಾನ ಅಲ್ಲ, ಅದು ನಾರ್ತ್ ಈಸ್ಟ್ ಜಾಸ್ತಿ. ಅವಾಗ ಕಾಲಿಫ್ಲವರ್ ತಿಂತಾರೆ, ವೆಜಿಟೇಬಲ್ಸ್. ಸಾಪ್ಲೆ ಸಮೋಸ ಥರ ಇರ್ತವೆ, ಇದು ಸಾಪ್ಲೆ ಅಂತಾರೆ ಇವರು. ಸೊ ನೆಕ್ಸ್ಟ್ ಇನ್ನೇನು, ಪಂಜಾಬ್ ಓಲಾ, ಪಾಲಕ್ಕು ದಾಲ್ ಮಂಗ್ನಿ ಅಂತೆ. ಸೊ ನೆಕ್ಸ್ಟು ಮತ್ತೊಂದು ಆಲೂ ದಮ್ ಬಡ. ಓಲಾ ಕ್ಯಾ ಹೈ ಭಾಯ್? ಸೌತ್ ಕಾ ಬಜ್ಜಿ ಹೈ. ಆಲೂಗಡ್ಡೆ ಬಜ್ಜಿ ಗುರು, ಆಲೂಗಡ್ಡೆ ಬಜ್ಜಿ. ಸೊ ಇದು ಪನ್ನೀರೇ, ಡೆಲ್ಲಿಗೆ ಬರುತ್ತೆ. ಸೌತಲ್ಲಿ ಏನೇನು ಬರುತ್ತೆ ನೋಡ್ತಾ ಇದ್ದೀನಿ ನಾನು, ಅದಕ್ಕೆ ಕಾಯ್ತಾ ಇದ್ದೀನಿ. ಓಕೆ ಭಾಯ್, ಉತ್ತರ ಪ್ರದೇಶ ಯು ಪಿ ಕಾ ಹೀಗೆ. ಸೊ ಸೌತಲ್ಲಿ ನೀವು ನೋಡ್ದಂಗೆ ಬಜ್ಜಿ ಇಕ್ಕಿದ್ದಾರೆ. ಬಾಂಬೆ ಪಾವ್ ಭಾಜಿ. ಓ ಬಾಜಿ. ಓಕೆ ಸೌತದು. ಓಕೆ, ವಡೆ. ಸೌತಲ್ಲಿ ಸ್ಟಾರ್ಟ್ ಆಯ್ತು ನೋಡ್ರಿ ಇವಾಗ. ವಡೆಯಿಂದ ಸ್ಟಾರ್ಟ್ ಆಯಿತು, ಬಜ್ಜಿ ಬಂದಿದೆ. ಓಕೆ ಭಾಯ್, ಓಕೆ ಸೌತ್ ರಸಮ್ಮು. ಲಾಸ್ಟ್ ಸತ್ತಮು ನಮ್ಗೆ ಮಿಸ್ಟ್ರಿ ಬಾಕ್ಸ್ ಸಿಗ್ತಾಯಿದೆ. ಈ ಮಿಸ್ಟ್ರಿ ಬಾಕ್ಸಲ್ಲಿ ಸೌತು, ಇದರಲ್ಲಿ ಏನು ಸಿಗುತ್ತೋ ನೋಡ್ಬೇಕು ನಾವು. ಸೊ ಮೇಯ್ನಾಗಿ ಈ ಸೌತ್ ಬಾಕ್ಸಲ್ಲಿ ಏನಿದೆ ಆ ಮಿಸ್ಟ್ರಿ ಬಾಕ್ಸು ಸರ್ಪ್ರೈಸು ಮೇಲೋಗಿ ತೋರಿಸ್ತೀನಿ. ಓಕೆನಾ, ಮೇಲೋಗಿ ತೋರಿಸ್ತೀನಿ. ಇದನ್ನ ಇಷ್ಟು ಫುಲ್ ಐಟಮ್ 28. ಸೊ ಮತ್ತು ಇಷ್ಟು ಮಾತ್ರ ಅಲ್ಲ, ಇದಕ್ಕೂ ಒಂದು ಚಾಲೆಂಜ್ ರೆಡಿ ಮಾಡಿದ್ದಾರೆ ಈ ರೆಸ್ಟೋರೆಂಟ್ ಅವರು. ಹೇಳಿ, ಈ ರೆಸ್ಟೋರೆಂಟ್ ಅವರು ಇದಕ್ಕೂ ಒಂದು ಚಾಲೆಂಜ್ ಮಾಡಿದ್ದಾರೆ. ಸೊ ಬನ್ನಿ ಇವಾಗ ಆಚೆ ಎತ್ಕೊಂಡೋಗಿ ನೋಡೋಣ. ಎತ್ಕೊಂಡು ಹೋಗೋಕ್ಕೆ ಇಬ್ಬರು ಬೇಕು ಗುರು. ಆ ಇಂಡಿಯನ್ ಫ್ಲ್ಯಾಗ್ ನೋಡ್ರಿ ಎಷ್ಟು ಹಿಂಗೆ ಕಾಣಿಸ್ತಾ ಇದೆ.
ಆ ಪ್ಲೇಟ್ ನೋಡ್ರಿ, ಆ ಪ್ಲೇಟ್ನ ಇಂಡಿಯನ್ ಫ್ಲ್ಯಾಗ್ ಪ್ಲೇಟ್ ಥರ ಮಾಡಿದ್ದಾರೆ. ಬನ್ನಿ ಆಚೆ ತೋರಿಸ್ತೀನಿ, ಆಚೆ ತೋರಿಸೋ ಕ್ಲೀನಾಗಿ ಬರ್ತಿದೆ. ಇಲ್ಲಿಂದ ನಿಮಗೆ ಕ್ಲೀನಾಗಿ ತೋರಿಸ್ತೀನಿ ಬನ್ನಿ. ಇದರ ಚಾಲೆಂಜ್ ಏನು, ಇದ್ರ ಸ್ಪೆಷಾಲಿಟಿ ಏನು ಎಲ್ಲ ನಿಮಗೆ ಡೀಟೇಲ್ಸ್ ನಾನು ಇವಾಗ ಕೊಡ್ತೀನಿ ಈ ತಾಲಿದು. ಹೀಗೆ ಬೈ, ಥ್ಯಾಂಕ್ ಯು ಸೋ ಮಚ್. ವಾವ್, ಏನು ವೆರೈಟಿ ಡಿಫ್ರೆಂಟಾಗಿ ಮಾಡಿದ್ದಾರೆ ನೋಡ್ರಿ ಗುರು. ಇಂಡಿಯನ್ ಫ್ಲ್ಯಾಗು. ಇದು ಮಿಸ್ಟ್ರಿ ಬಾಕ್ಸ್. ಈ ಮಿಸ್ಟ್ರಿ ಬಾಕ್ಸ್ ತೆಗಿತೀನಿ, ಬಿಸಿ ಹೊಡಿತಾ ಇದೆ. ಮಿಸ್ಟ್ರಿ ಬಾಕ್ಸ್ ತಿರ್ಗಾ ತೆಗಿತೀನಿ. ಸೊ ಇಲ್ಲಿ ನೋಡ್ಬೋದು ಕನ್ಯಾಕುಮಾರಿ ರಸಮಿಂದ ಕನ್ಯಾಕುಮಾರಿ ರಸಮಿಂದ ಕಾಶ್ಮೀರಿ ಕಬಾಬ್ ಗಂಟನೂ ಎಲ್ಲ ಐಟಮ್ ಇಕ್ಕಿದ್ದಾರೆ. ಇಲ್ಲಿ ಕೌಂಟ್ ಮಾಡೋಣ, ನೀರು ಎಷ್ಟು ಐಟಮ್ ಇದೆ ಅಂತ ಕೌಂಟ್ ಮಾಡೋಣ. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 ಗುರು. 24 25 ಇಲ್ಲಿ ಇದೆಯಲ್ಲ, ಇಲ್ಲಿದೆ ಇನ್ನು 3 ಇಲ್ಲಿದೆ ಐಟಮು. 28 ಸ್ಟೇಟ್ಗಳದ್ದು ಏನೇನು ಇದೆ ಎಲ್ಲ ಇಲ್ಲಿ ಕರೆಕ್ಟಾಗಿದೆ. ಸೊ ಇದರ ಚಾಲೆಂಜ್ ಏನು ಗೊತ್ತೇ, ಮಾಡಿದ್ರು ಅರ್ಡೋ 2.1 ಬಾಹುಬಲಿ ತಾಲಿಗೆ 8 ಲಕ್ಷ ಇಕ್ಕಿದ್ರು. ಆದರೆ ಇದರಲ್ಲಿ 8.5 ಲಕ್ಷ 29 ನಿಮಿಷದಲ್ಲಿ ತಿನ್ನಬೇಕು. ಸೊ ಅವ್ರದ್ದು ಈ ಚಾಲೆಂಜಲ್ಲಿ ಬಂದಿದ್ದಾರೆ. ಸೊ ಪ್ಲಸ್ಸು ಇದು ಇನ್ನೊಂದೇನು ಗೊತ್ತಾ, ನಾನ್ ವೆಜ್ ಎಲ್ಲ ಗುರು. ವೆಜ್ ಯಾರ್ಯಾರು ತಿಂತಾರೆ ಅವರು ಟ್ರೈ ಮಾಡ್ಬೋದು. ಪ್ಯೂರ್ ವೆಜ್ ಇದು, ನಾನ್ ವೆಜ್ ಅಲ್ವೇ ಅಲ್ಲ, ಪ್ಯೂರ್ ವೆಜ್ಜು 29 ನಿಮಿಷದಲ್ಲಿ ಖಾಲಿ ಮಾಡೋರಿಗೆ 8.5 ಲಕ್ಷ. ಸೊ ದುಡ್ಡು ಹೆಂಗೆ ಮಾಡೋದು, ತಿಂದಿದ್ದು ದುಡ್ಡು ಮಾಡ್ಬೋದು, ಅದು ಲಕ್ಷ. ಸೊ ಇಲ್ಲಿದೆ ಈ ರೆಸ್ಟೋರೆಂಟಲ್ಲಿ. ಸೊ ಪ್ಲಸ್ಸು ಈ ಮಿಸ್ಟ್ರಿ ಬಾಕ್ಸಲ್ಲಿ ಏನಿದೆ ನೋಡೋಣ ಬನ್ನಿ. ಇವಾಗ ಈ ಮಿಸ್ಟ್ರಿ ಬಾಕ್ಸಲ್ಲಿ ತೆಗೆದು ನೋಡ್ಬೇಕು ಹೆಂಗಪ್ಪ ತೆಗಿಯೋದು. ಹಳೆಯ ಟಿಫಿನ್ ಬಾಕ್ಸ್ಗಳಿದು ಹಿಂಗೆ. ಸೊ ಇದು ಸೌತ್ ಫುಡ್ ಅನ್ಸುತ್ತೆ ನಮ್ಮ ಪ್ರಕಾರ, ಯಾಕಂದರೆ ಸೌತಲ್ಲಿ ಇಕ್ಕಿದ್ರು ಸೌತ್ ಫುಡ್ ಇರ್ಬೋದು. ಫಸ್ಟ್ ಬಾಕ್ಸಲ್ಲಿ ಏನಿದು, ಬಿಸಿಬೇಳೆ ಬಾತ್ ಗುರು. ಫೇವ್ರೆಟ್ ಬಿಸಿಬೇಳೆ ಬಾತು, ಸೌತ್ ಫೇವ್ರೆಟ್ ಬಿಸಿಬೇಳೆ ಬಾತು. ಅದಾದಮೇಲೆ ಓಕೆ ಆನಿಯನು, ಚಿಲ್ಲಿ, ಲೆಮನು. ಅದಾದಮೇಲೆ ವೆಜ್ ಬಿರಿಯಾನಿ ಇಕ್ಕಿದ್ದಾರೆ, ಎಲ್ಲ ಸೌತ್ ಐಟಮ್. ಸೊ ಇಷ್ಟು ಸೌತ್ ಐಟಮ್, ವೆಜ್ ಐಟಮ್ ರೆಡಿಯಾಗಿದೆ. ಸೊ ಇದಾದಮೇಲೆ ಇವಾಗ ಇಷ್ಟು ಐಟಮ್ ಏನೇನಿದೆ ಎಲ್ಲ ನೋಡಿದ್ದೀವಿ. ಇನ್ನು ಟೇಸ್ಟ್ ಮಾಡಿ ನೋಡೋಣ. ಪ್ಲಸ್ಸು ನೋಡಿ ನಿಮಗೆ ಅದು ಚಾಯ್ ಕಪ್ಪುಗಳಲ್ಲಿ ಕೊಟ್ಟಿದ್ದಾರೆ ಗುರು. ಚಟ್ನಿಗಳು, ಸಾಸು, ಚಟ್ನಿ ಎಲ್ಲ ಏನೇನು ಬೇಕೋ ಎಲ್ಲ ಕೊಟ್ಟಿದ್ದಾರೆ. ಸೊ ಡೆಲ್ಲಿಯಲ್ಲಿ ಈ ಚಾಲೆಂಜ್, ಹೊಸ ಚಾಲೆಂಜ್ ಸ್ಟಾರ್ಟ್ ಆಗಿದೆ ನಿಮಗೋಸ್ಕರ. ಬಂದು ನೀವು ಟ್ರೈ ಮಾಡ್ಬೋದು. ಸೊ ಇವಾಗ ಟೇಸ್ಟ್ ಮಾಡಿ ನೋಡೋಣ ಒಂದೊಂದು ಐಟಮ್ ಏನೇನಿದೆ ಎಲ್ಲ ಅಂತ. ಬನ್ನಿ ನೋಡೋಣ. ಸೊ ಇಷ್ಟೊತ್ತು ಖಾಲಿ ನೋಡಿದಾಯಿತು, ಇವಾಗ ತಿಂದು ನೋಡ್ತೀನಿ, ಟೇಸ್ಟ್ ನೋಡೋಣ ಎಲ್ಲ ಸೇಮ್ ಅದೇ ಟೇಸ್ಟಲ್ಲಿ ಸಿಗುತ್ತಾ ಇಲ್ಲೋ ಅಂದ್ಬಿಟ್ಟು. ಫಸ್ಟು ಪಾಪಾಡು ಓಕೆ, ಚೆನ್ನಾಗಿದೆ, ಕ್ರಿಸ್ಪಿ, ನಾಟ್ ಬ್ಯಾಡ್. ನೆಕ್ಸ್ಟ್ ಏನಿದೆ, ಇಲ್ಲಿ ರೋಟಿಗಳು ಕಡಿಮೆ ಹಾಕಿದ್ದಾರೆ, ರೈಸು ಕಡಿಮೆ ಹಾಕಿದ್ದಾರೆ. ಬಾಹುಬಲಿ ತಾಲಿಯಲ್ಲಿ ಜಾಸ್ತಿ ಇತ್ತು. ಒಂದು ರೋಟಿ ಎತ್ಕೊತೀನಿ ರೀ. ರೋಟಿನೆಲ್ಲ ಪರೋಟ ಥರ ಇದೆ. ಫಸ್ಟು ಪರೋಟ ಎತ್ಕೊಂಡು, ಇದೇನಿದು ಪನ್ನೀರ್ ಅನ್ಸುತ್ತೆ. ಇದು ಪನ್ನೀರ ಸೌತದು ಅನಿಸುತ್ತೆ. ಪನ್ನೀರ್ ಅಲ್ಲ ಗುರು, ಇದು ಟೊಮೆಟೊ ಇದು. ಸೊ ನೆಕ್ಸ್ಟು ದಾಲ್ ನೋಡೋಣ. ಚೆನ್ನಾಗಿದೆ, ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ. ಆಲ್ಮೋಸ್ಟ್ ಸೌತಲ್ಲಿ ನಾವು ಹೆಂಗೆ ತಿಂತೀವೋ ಹಂಗೆ ಇದೆ. ಬಜ್ಜಿ ನೋಡೋಣ. ನಮ್ಮ ಪ್ರಕಾರ ನಮ್ಮ ಸೌತ್ ಥರ ಬಜ್ಜಿ ಮಾಡೋಕ್ಕಾಗಲ್ಲ ಇವ್ರು ನಾರ್ತವರು. ಹೇಳಿದ್ನಲ್ಲ, ಆ ಮೈದಾ ಜಾಸ್ತಿ ಕಾಣಿಸ್ತದೆ. ವಡೆ ಓಕೆ, ಒಂದು 90% ಮ್ಯಾಚ್ ಮಾಡ್ತಾರೆ. ಪಾವ್ ಬಾಜಿ ಯಾವುದು ಇದಕ್ಕೆ, ಇದನ್ಸುತ್ತೆ. ಈ ಬಾಜಿ ಹಾಕ್ಕೊಂಡು ನೋಡೋಣ. ನಾಟ್ ಬ್ಯಾಡ್, ಚೆನ್ನಾಗಿದೆ. ಜಿಲೇಬಿ ಲಾಸ್ಟ್ ದಿನ. ಸೊ ಮತ್ತು ಇದೇನೋ ಡಿಶ್ ಇದೆ ಕಲ್ಕತ್ತಾದು, ವೆಸ್ಟ್ ಸೈಡಲ್ಲಿ ಏನಿದೆ ನೋಡೋಣ. ಇದು ಕಲ್ಕತ್ತಾದು. ಸೊ ಇವಾಗ ಇನ್ನೊಂದು ಟ್ರೈ ಮಾಡೋಣ. ಇಲ್ಲಿ ಪಾಲಾಕ್ದಿದೆ, ಪಾಲಾಕ್ ಟ್ರೈ ಮಾಡೋಣ ಬನ್ನಿ. ರೋಟಿ ಸ್ವಲ್ಪ ಎತ್ಕೊಂಡು, ನಂಗೆ ಪಾಲಕ್ ಅಷ್ಟೊಂದು ಇಷ್ಟ ಆಗಲ್ಲ, ಆದರೂ ಟ್ರೈ ಮಾಡಿ ನೋಡೋಣ. ಚೆನ್ನಾಗಿದೆ, ಟೇಸ್ಟ್ ತುಂಬ ಚೆನ್ನಾಗಿದೆ, ನಾಟ್ ಬ್ಯಾಡ್. ನಾನು ಪನ್ನೀರ್ ಎಲ್ಲಿ ನೋಡ್ತಾ ಇದ್ದೀನಿ. ಓಕೆ, ಇಲ್ಲಿ ಬಂದಿದೆ ನಾನು ಪನ್ನೀರು. ಓಕೆ, ಪನ್ನೀರ್ ಇದು. ಪರವಾಗಿಲ್ಲ ಗುರು, ಚೆನ್ನಾಗಿದೆ, ಎಲ್ಲ ಐಟಮ್ಸ್ ಚೆನ್ನಾಗಿದೆ. ಫಸ್ಟು ಕಾಶ್ಮೀರಿ ಕಬಾಬ್ ನೋಡ್ಬೇಕು ನಾನು. ಇದೇ ಕಾಶ್ಮೀರಿ ಕಬಾಬು. ನನ್ನ ಲೈಫಲ್ಲಿ ಯಾವತ್ತೂ ತಿಂದೇ ಇಲ್ಲ ಕಾಶ್ಮೀರಿ ಕಬಾಬ್, ಇವತ್ತೇ ಫಸ್ಟ್ ಟೈಮ್ ತಿಂತಾ ಇರೋದು. ಒಡೆ ಟೇಸ್ಟ್ ಸ್ವಲ್ಪ ಅಷ್ಟು ಬಿಟ್ಟರೆ ಪನ್ನೀರ್ ಇದೆ.
ಪನ್ನೀರು ಗ್ರಿಲ್ ಮಾಡಿದೆ ತಂದೂರಿ. ಲಾಸ್ಟ್ ಐಟಮ್ ನೋಡೋಣ, ಜಿಲೇಬಿ. ಸೂಪರ್. ನಂಗೆ ಎಲ್ಲದರಲ್ಲಿ ತುಂಬ ಇಷ್ಟ ಆಗಿದೆ ಅಂದರೆ ಏನಂದರೆ ಈ ಪನ್ನೀರ್. ಯಾಕಂದರೆ ಇದು ನಾವು ನಾರ್ತಲ್ಲಿರೋದು, ನಾರ್ತ್ ರೆಸ್ಟೋರೆಂಟ್. ಸೊ ಅದಕ್ಕೋಸ್ಕರ ನಾರ್ತ್ ಫುಡ್ಡು ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಪನ್ನೀರ್ ತುಂಬ ಚೆನ್ನಾಗಿದೆ. ಇನ್ನೆಲ್ಲ ಚೆನ್ನಾಗಿದೆ. ಪ್ಲಸ್ ಇನ್ನೊಂದು ಏನು ಹೇಳಿ, ಕೇವಲ 29 ನಿಮಿಷಕ್ಕಿಂತ ನಾನು ಖಾಲಿ ಮಾಡಿರಿ, ಇವಾಗ 8.5 ಲಕ್ಷ ಮನೆಗೆ ಎತ್ಕೊಂಡು ಹೋಗ್ಬೋದು. ಸೊ ಮತ್ತೆ ತಡ ಮಾಡ್ತಾಯಿದ್ದೀರಾ, ಬನ್ನಿ ಬೇಗ ಖಾಲಿ ಮಾಡ್ಕೊಂಡು ಹೋಗಿ. ಮತ್ತು ಇನ್ನೊಂದು ಹೇಳಬೇಕು, ಫೇಸ್ಬುಕ್ ಚಾನಲ್ ಓಪನ್ ಮಾಡಿದ್ದೀನಿ. ಹೋಗಿ ಚಾನಲ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಫೇಸ್ಬುಕ್ಕಲ್ಲಿ ನೀವು ಚೆಕ್ಔಟ್ ಮಾಡ್ಬೋದು. ಈ ವಿಡಿಯೋಗಳು ಹಾಕ್ತಾಯಿದ್ದೀನಿ, ಪೋಸ್ಟ್ ಮಾಡ್ತಾಯಿದ್ದೀನಿ. ಮತ್ತು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ಎಲ್ಲ ಇನ್ಸ್ಟಾಗ್ರಾಮು, ಫೇಸ್ಬುಕ್ ಎಲ್ಲ ಲಿಂಕ್ಸೂ ನನ್ನ ಡಿಸ್ಕ್ರಿಪ್ಷನಲ್ಲಿದೆ, ಹೋಗಿ ಚೆಕ್ಔಟ್ ಮಾಡಿ. ಸೊ ಇದನ್ನ ಇವಾಗ ಖಾಲಿ ಮಾಡೋ ಬಿಸಾಕೋಣ. 28 ಐಟಮಲ್ಲಿ 29 ನಿಮಿಷಕ್ಕೆ ನನ್ನ ಕೈಯಲ್ಲಿ ಇಷ್ಟೇ ಗುರು ತಿನ್ನೋಕ್ಕಾಗಿದ್ದು. ಅದು ವೆಜ್ ಐಟಮು, ಇಷ್ಟೇ ತಿನ್ನೋಕ್ಕಾಗಿದ್ದು. ಟೇಸ್ಟ್ ಏನೋ ತುಂಬ ಚೆನ್ನಾಗಿದೆ. ಆದರೆ ಒಳ್ಳೆ ಬ್ಯಾಟ್ಸ್ಮನ್ ಬೇಕಷ್ಟೇ ತಿನ್ನೋಕ್ಕೆ. ಒಳ್ಳೆ ಬ್ಯಾಟ್ಸ್ಮನ್ ನನ್ನ ಸಿಕ್ಕಿದ್ರೆ ಆರಾಮಾಗಿ ತಿನ್ಬೋದು ಗುರು. ಸೊ ನಾವು ಇವಾಗ ಡೆಲ್ಲಿಯಲ್ಲಿದ್ದೀವಿ. ಡೆಲ್ಲಿ ಟ್ರಾಫಿಕ್ ಹೇಳ್ತೀರಾ? ಡೆಲ್ಲಿ ಟ್ರಾಫಿಕ್ ತುಂಬ ಹೋಗ್ಬಿಟ್ಟಿರ್ತವೆ. ಬನ್ನಿ ತೋರಿಸ್ತೀನಿ ಆಚೆ. ಡೆಲ್ಲಿ ಟ್ರಾಫಿಕ್ ಫುಲ್ ಆಗೋಗಿದೆ. ಬಿಸಿಲು ಜಾಸ್ತಿ, ಕ್ಲೈಮೇಟ್ ಮಾತ್ರ ಭಯಂಕರ. ನೋಡ್ರಿ ಎಷ್ಟು ಟ್ರಾಫಿಕ್ಕು. ಬೆಂಗಳೂರಷ್ಟು ಬರಲ್ಲ ಬಿಡಿ ಟ್ರಾಫಿಕ್ಕು ಡೆಲ್ಲಿಯಲ್ಲಿ, ತುಂಬ ಅಂದರೆ ತುಂಬ ಕಮ್ಮಿ. ಸೊ ಈ ರೆಸ್ಟೋರೆಂಟ್ ಇರೋದು ರಾಜಿ ಚೌಕ್ ಹತ್ರ ಇರೋದು. ಅರ್ಡೋರ್ 2.1 ಅಂತಿದೆ ಈ ರೆಸ್ಟೋರೆಂಟ್ ಹೆಸರು. ಫುಲ್ ರಾಜಿ ಚೌಕ್ ಏನಿದೆಯೋ ಆ ಫುಲ್ ಅಂಗಡಿಗಳೆಲ್ಲ ಇಲ್ಲೆಲ್ಲ ವೈಟ್ದಾಗ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಾ ಬಿಲ್ಡಿಂಗ್, ಆ ಥರ ಫುಲ್ ಇರ್ತವೆ. ಎಲ್ಲ ಬಿಲ್ಡಿಂಗ್ ಫುಲ್ ಇರ್ತವೆ, ವೈಟ್ ಕಲರ್ ಥರನೇ ಇರ್ತವೆ. ಆಪೋಸಿಟ್ KFC ಅಲ್ಲಿ ಕಾಣಿಸ್ತಾ ಇದೆಯಾ, ಆಪೋಸಿಟ್ KFCನೇ ಈ ರೆಸ್ಟೋರೆಂಟ್ ಇರೋದು. ಇಲ್ಲಿ ಬಂದು ನೀವು ಬಾಹುಬಲಿ ತಾಲಿ ಇನ್ನೂ ಇದೆ, ಅದಕ್ಕೂ ಚಾಲೆಂಜ್ ಇದೆ. 8.5 ಲಕ್ಷಕ್ಕೆ ಅದಕ್ಕೂ ಚಾಲೆಂಜ್ ಇದೆ. ಪ್ಲಸ್ಸು ಇದಕ್ಕೂ ಇದೆ, ಇಂಡಿಯನ್ ಫ್ಲ್ಯಾಗ್ದು, ಇಂಡಿಯನ್ ತಾಲಿದು ಅದಕ್ಕೂ ಇದೆ, ಎರಡಕ್ಕೂ ಇದೆ. ಸೊ ಮತ್ತೆ ತಡ ಮಾಡ್ತಾ ಇದ್ದೀರಾ, ಬಂದು ಟ್ರೈ ಮಾಡಿ. ಸೊ ಮತ್ತೊಂದು ವಿಡಿಯೋಲಿ ಸಿಗ್ತೀನಿ. ಅಲ್ಲಿಗಂಟ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.